ತಾಲೂಕು ಅವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ಸರ್ವೆ ನಂಬರ್ 134ರಲ್ಲಿ ಕಲ್ಲು ಬಂಡೆಗಳನ್ನು ಮಾರಾಟ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳು, ಸರ್ವೆ ಅಧಿಕಾರಿಗಳು ಯಾರು? ಈ ಒಂದು ಸರ್ವೆ ನಂಬರ್ 134ರಲ್ಲಿ ಸುಮಾರು 11 ಎಕರೆ 30 ಗುಂಟೆ ಜಮೀನಿದೆ. ಅದರಲ್ಲಿ 9 ಎಕರೆ 30 ಗುಂಟೆ ಜಮೀನು ಸರ್ಕಾರಿ ಖರಾಬ್ ಅಂತೇಳಿ ಬರ್ತಾ ಇದೆ. ಇನ್ನು 2 ಎಕರೆ ಪಿ ಬಾಬು ಸಣ್ಣ ಪದ್ಮನಾಭ ಅನ್ನೋರಿಗೆ ಬೆಂಗಳೂರು ಮೂಲದವ್ರಿಗೆ ಯಾರಿಗೋ ಅದನ್ನು ಮಾರಿದಾರೋ ಇಲ್ಲ ಅವ್ರಿಗೆ ಮಂಜೂರಾಗಿದೆ ಗೊತ್ತಿಲ್ಲ. ಕಲ್ಲು ಬಂಡೆಗಳಿಗೂ ಸಹ ಈ ರೀತಿ ಕಾಂಪೌಂಡ್ಗಳಾಗ್ತಾ ಇದ್ದರೆ ಈ ವ್ಯಾಪ್ತಿಯ ಕಂದಾಯ ಅಧಿಕಾರಿಗಳು ಏನು ಭೂಗಳ್ಳರ ಪರವಾಗಿದ್ದಾರಾ? ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಲ್ಲು ಬಂಡೆಗಳಿಗೆ ಯಾರಪ್ಪನ ಸೊತ್ತು? ಆ ಕಲ್ಲು ಕುಟುಕರು ಅದನ್ನು ಬಂಡೆ ಸುಟ್ಟು ಅದನ್ನು ಕಲ್ಲು ತೆಗೆದು ಮಾರಾಟ ಮಾಡ್ತಾಯಿದ್ರು. ಅಂತಹ ಕಲ್ಲು ಕುಟುಕರ ಹೊಟ್ಟೆ ಮೇಲೆ ಹೊಡೆದು ಇವತ್ತು ಏಕಾಏಕಿ ಈ ಥರ ಕಾಂಪೌಂಡ್ಗಳು ನಿರ್ಮಾಣ ಮಾಡಿದ್ದಾರೆ. ಯಾರು ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇರೋದು? ಆದರೆ ಬೆಂಗಳೂರು ಮೂಲದವರಿಗಿರುವಂಥ ತಾಕತ್ತು ಇಲ್ಲಿ ಸ್ಥಳೀಯರಿಗಿಲ್ವಾ? ಇದೇ ಸರ್ವೆ ನಂಬರ್ 134ರಲ್ಲಿ ಪಕ್ಕದಲ್ಲಿ 5 ಎಕರೆ ಪಲ್ಪ್ ಫ್ಯಾಕ್ಟ್ರಿಗೆ, ಮಾವು ಒಂದು ಫ್ಯಾಕ್ಟ್ರಿಗೆ ಇದನ್ನು ಕೊಟ್ಟಿದ್ದಾರೆ, ಏನು ಮಂಜೂರು ಮಾಡಿದ್ದಾರೆ. ಆದರೆ ನಾವು ಕೇಳ್ತಾ ಇರೋದೇನು ಗೊತ್ತಾ? ತಾಲೂಕು ದಂಡಾಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ, ಸ್ಥಳೀಯ ಶಾಸಕರನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರಿ 75 ಪಕ್ಕದಲ್ಲಿರುವಂತಹ ಈ ಒಂದು ಸರ್ವೆ ನಂಬರ್ 134ರಲ್ಲಿನ ಈ ಒಂದು 2 ಎಕರೆ ಜಮೀನಿಗೆ ಅಕ್ರಮವಾಗಿ ಕಾಂಪೌಂಡನ್ನು ಏನು ಪೆನ್ಸಿಲಿಗೆ ಯಾವ ರೀತಿ ಹಾಕಿದ್ದಾನೆ ಅಂದರೆ, ಏನೋ ಅವ್ರ ತಾತ ಮುತ್ತಾತನವ್ರ ಕಾಲದಿಂದ ಏನೋ ವ್ಯವಸಾಯ ಮಾಡ್ಕೊಂಬಂದ ಕಟ್ಟ ಒಂಥರ ಜಾಲರ ಥರ ಹಾಕ್ಬಿಟ್ಟಿದ್ದಾರೆ. ಯಾರು ಇದು ಮಾಡಬಾರ್ದು. 1 ವಾರಗಳ ಕಾಲ ಗಡುವು ಕೊಡ್ತಾ ಇದ್ದೀವಿ. ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಸತತವಾಗಿ 20 ವರ್ಷಗಳಿಂದ ನಿರಂತರವಾಗಿ ಸರ್ಕಾರಿ ಕಲ್ಲು ಬಂಡೆಗಳನ್ನ ಉಳಿಸಿ, ಸರ್ಕಾರಿ ರಾಜಕಾಲುವೆಗಳನ್ನ ಉಳಿಸಿ, ಸರ್ಕಾರಿ ಕೆರೆಗಳನ್ನ ಉಳಿಸಿ ಕೇಳ್ತಾನೆ ಇದ್ದೀವಿ. ಆದರೆ ಅವ್ರು ಬೈಯಟ್ಟಕ್ಕೆ ಆಗ್ತಾ ಇಲ್ಲ. ಏನೋ ಒಂಥರ ಮೈ ಮೇಲೆ ಸೊಳ್ಳೆ ಅಲ್ಲ, ಚೂಟಿ ಕಟ್ಟೈತೆ, ಇರುವೆ ಕಸ್ತಾ ಇಲ್ಲ. ರೈತ ಸಂಘದ ಹೋರಾಟ ಯಾವ ರೀತಿ ಇರ್ತದೆ ಅಂತೇಳಿ 1 ವಾರದ ಒಳಗೆ ಆ ಪಲ್ಪ್ ಫ್ಯಾಕ್ಟ್ರಿ ಕೊಟ್ಟರೆ 5 ಎಕರೆಯನ್ನು ಹೊರತುಪಡಿಸಿ ಸ್ಥಳೀಯರು ಯಾರು 1 ಎಕರೆ 2 ಎಕರೆ ಇರೋ ಅದು ನಾವು ಕೇಳ್ತಾ ಇಲ್ಲ. ಈ ಬೆಂಗಳೂರು ಮೂಲದ ಪಿ ಬಾಬು ಮತ್ತು ಪದ್ಮನಾಭ ಅನ್ನೋರು ಏನು ಹಾಕ್ಕೊಂಡಿದ್ದಾರೆ 2 ಎಕರೆ, ಆ 2 ಎಕರೆ ಕಲ್ಲು ಬಂಡೆ ಇರೋದ್ರಿಂದ ಅವ್ರಿಗೆ ಇಲ್ಲಿ ಮಾರಾಟ ಮಾಡಿದ್ದಾರೆ. ಯಾರು ಮಾರಾಟ ಮಾಡಿದ್ದಾರೆ ಅದನ್ನು ಹುಡುಕೊಳ್ಳಿ. ಇದನ್ನು ತೆರವುಗೊಳಿಸದೇ ಇದ್ದರೆ ಮುಂದಿನ ವಾರ ನಾವೇ ರೈತ ಸಂಘದಿಂದ ಈ ಒಂದು ಸರ್ವೆ ನಂಬರ್ 134ರಲ್ಲಿ ಅಕ್ರಮವಾಗಿ ಏನು ಕಾಂಪೌಂಡು ಬೇಲಿ ಅಳವಡಿಸಿದ್ದಾರೆ, ಕಬ್ಬಿಣದ ಬೇಲಿನ, ಅದನ್ನು ಕೀಳುವ ಮೂಲಕ ನಾವು ಕಾನೂನನ್ನು ಕೈಗೆಳ್ಕೊತೀವಿ. ಆಗ ಆಗುವ ಅನಾಹುತಗಳಿಗೆ ತಾಲೂಕು ದಂಡಾಧಿಕಾರಿಗಳು, ಕಂದಾಯ ಸರ್ವೆ ಅಧಿಕಾರಿಗಳು ನೇರ ಕಾರಣ ಆಗ್ತಾ ಇರ್ತದೆ. ನಾನು ಕೇಳ್ತಾ ಇರೋದೇ 134ರಲ್ಲಿ ₹1 ₹2 ಅಲ್ಲ, ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇದೆ. ಅಲ್ಲ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ. ಇಲ್ಲಿ ಯಾರು ಲೋಕಲರ್ ಇಲ್ವಾ? ಯಾರು ಲೋಕಲರ್ ಬದುಕೋದಿಲ್ವಾ? ಕೋಲಾರವ್ರು ಯಾರೂ ಬದುಕ್ತಾ ಇಲ್ಲ, ಎಲ್ಲ ಬೆಂಗಳೂರವರೇ ಬದುಕ್ತಾ ಇದ್ದಾರೆ. ಇದಕ್ಕೆ ಅಂತ್ಯ ಆಗಬೇಕಂತ ಹೇಳಿದ್ರೆ ನಮ್ಮ ಹೋರಾಟ 134ರಲ್ಲಿನ ಈ ಒಂದು ಬೇಲಿಯನ್ನು ಕಿಲ್ಲುವ ಮುಖಾಂತರ ಈ ಒಂದು ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ಸರ್ಕಾರಿ ಕಲ್ಲು ಬಂಡೆಗಳು, ಸರ್ಕಾರಿ ರಸ್ತೆಗಳು, ಕೆರೆಗಳು, ರಾಜಕಾಲುವೆಗಳನ್ನು ತೆರವುಗೊಳಿಸುವ ಹೋರಾಟಕ್ಕೆ ಒಂದೇ ವಾರ ಗಡುವು ಕೊಡ್ತಾ ಇದ್ವಿ. 1 ವಾರದೊಳಗೆ ಈ ಒಂದು ಕಾಂಪೌಂಡನ್ನು ತೆರವುಗೊಳಿಸಿ ಸರ್ಕಾರಿ ಆಸ್ತಿಯನ್ನು ಉಳಿಸದಿದ್ದರೆ ರೈತ ಸಂಘದ ತಾಕತ್ತು ಏನು ಅಂತೇಳಿ ತೋರಿಸ್ಕೊಡ್ತೀವಿ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ.